ಅಮ್ಮ ಭೂತಾಯಿ, ನಿನ್ನ ಮಡಿಲಲ್ಲಿ ಅದೆಷ್ಟೋ ಪಾಪಿಗಳು ಪುಣ್ಯವಂತರು ಮಡಿದಿ ಹೋದರು. ಈ ವರ್ಷವಾದರೂ ಉತ್ತಮ ಫಸಲು ಬಂದು ನನ್ನ ಸಾಲದ ಭಾರವನ್ನು ಕೊಂಚ ಕಡಿಮೆ ಮಾಡು ತಾಯಿ, ಕೊಂಚ ಕಡಿಮೆ ಮಾಡು. ನಿನಗೆ ಶಿರವಾಗಿ ಬೇಡುಕೊಳ್ತಮ್ಮ, ಶಿರವಾಗಿ. ಯಾಕೋ ಆಯಸ್ಸಾದಂತೆ ಕಾಣುತ್ತಿದೆ. ಸ್ವಲ್ಪ ಹೊತ್ತು ಇಲ್ಲೇ ವಿಶ್ರಾಂತಿ ಪಡೆದುಕೊಂಡು ನಂತರ ಮನೆಗೆ ಹೋದರಾಯಿತು. ರಮಣ, ಈ ಕಾಡಲ್ಲಿ ಎಲ್ಲಿ ಹೋಗ್ಬಿಟ್ಟೋ ಏನು? ಮಧ್ಯರಾತ್ರಲ್ಲಿ ಎಲ್ಲಿ ಹುಡುಕಬೇಕೋ ಏನು? ರಮಣ, ರಮಣ. ಏ ಭರತ, ಆ ಕಡೆ ನೋಡು, ಇದಾನೇನು? ತಗೊಳ್ಳೋಣ, ನೀರು ಕುಡಿ. ಅಣ್ಣ, ಮಧ್ಯರಾತ್ರಲ್ಲಿ ಬಂದು ಹೊಲದಲ್ಲಿ ಮಲಗುವ ಪರಿಸ್ಥಿತಿ ನಮಗೇನು ಬಂದಿದೆ ಅಣ್ಣ? ನನಗೆ ಚೆನ್ನಾಗಿ ಗೊತ್ತು ಅಣ್ಣ. ನನ್ನ ಹೆಂಡತಿ ಮಾಡಿದ ತಪ್ಪಿಗೆ ನಿಮ್ಮ ಮನಸ್ಸಿಗೆ ನೋವಾಗಿದೆ ಎಂದು ನನಗೆ ಚೆನ್ನಾಗಿ ಗೊತ್ತು. ನೀವು ಹೂ ಹೇಳಿದ್ರೆ ನಾನು ಅವಳಿಗೆ ವಿಚ್ಛೇದನ ಕೊಟ್ಟು ಬಿಡುತ್ತಿದ್ದೆ ಅಣ್ಣ, ವಿಚ್ಛೇದನ ಕೊಟ್ಟು ಬಿಡುತ್ತಿದ್ದೆ. ಹುಚ್ಚು ಹುಡುಗ, ಅವಳ ಮಾತಿನಿಂದ ನನಗೆ ಯಾಕಪ್ಪ ಬೇಸರ? ಹೊಲಕ್ಕೆ ನೀರು ಹಾಯಿಸಿದ್ದು ಬಹಳ ದಿವಸವಾಯಿತು, ಬೆಳೆ ಒಣಗ್ತಾಯಿತ್ತು, ಅದಕ್ಕೆ ನೀರು ಹಾಯಿಸಲು ಬಂದಿದೆ ಅಷ್ಟೇ. ಅಣ್ಣ, ಹೇಳಿದ್ದರೆ ನಾವು ಬರುತ್ತಿದ್ದಿಲ್ಲವೇನು? ಈ ನಿನ್ನ ಅವಳಿ ಸಹೋದರರು ಇನ್ನು ಜೀವಂತವಾಗಿದ್ದಾರಣ್ಣ. ಏ ಭರತ, ತಗೋ ಸಲಿಕೆಯನ್ನು, ನೀರು ಕೊಟ್ಟೋಣ ಬಾ. ಬಾರಣ. ನಮ ತಾಯಿ, ಮಣ್ಣಿನ ಮಕ್ಕಳನ್ನು ಸಲಹುವ ತಾಯಿ, ಮಣ್ಣಿನ ಮಕ್ಕಳನ್ನು ಸಲಹುವ ತಾಯಿ, ಓ ತಾಯಿ. ಮಣ್ಣಿನ ಮಕ್ಕಳನ್ನು ಸಲಹುವ ತಾಯಿ, ಮಣ್ಣಿನ ಮಕ್ಕಳನ್ನು ಸಲಹುವ ತಾಯಿ, ಓ ತಾಯಿ. ಕಷ್ಟಪಡುವ ರೈತರಿಗೆ ಅನ್ನವ ನೀಡು ತಾಯಿ, ಕಾಪಾಡು ಭೂತಾಯಿ, ಕಾಪಾಡು ಕೈ ಹಿಡಿದು ಭೂತಾಯಿ, ಈ ಮಣ್ಣಿನ ಮಕ್ಕಳನ್ನು ಸವತಾಯಿ, ಈ ಮಣ್ಣಿನ ಮಕ್ಕಳನ್ನು ಸವತಾಯಿ, ಭೂತಾಯಿ, ನಮ ತಾಯಿ, ಭೂತಾಯಿ, ನಮ ತಾಯಿ, ಮಣ್ಣಿನ ಮಕ್ಕಳನ್ನು ಸಲಹುವ ತಾಯಿ, ಮಣ್ಣಿನ ಮಕ್ಕಳನ್ನು ಸಲಹುವ